ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಮರಿಗಳಿಗೆ 15th ಡೇ ಕಂಪ್ಲೀಟ್ ಆಗ್ತದೆ. ಹಾಗೆ 15ನೇ ದಿನದಲ್ಲಿ ಹಾಗೆ ಕೆಲಸ ಏನಿರಲ್ಲ, ಮಾಮೂಲಿ ಡೈಲಿ ರುಟೀನ್ ಏನಿರ್ತದೆ ಅದೇ ಕೆಲಸ. ಇವಾಗ ಮೆಡಿಸಿನ್ ಏನು ಹಾಕ್ಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಇನ್ಮೇಲೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗ್ತದೆ. ಸಮ್ಮರ್ ಆಗಿರೋದ್ರಿಂದ ಈ 10-15 ದಿನದ ನಂತರ ತುಂಬ ಕೇರ್ ಮಾಡಬೇಕಾಗ್ತದೆ ನಾವು ಮರಿಗಳನ್ನು. ಇಲ್ಲ ಅಂತ ಹೇಳಿದರೆ ಡೈಲಿ ಹಿಸ್ಟ್ರೋಕು ಈ ರೀತಿ ಸಮಸ್ಯೆ ಆಗ್ತಾ ಹೋದರೆ ಬ್ಯಾಚ್ ಕೊಲ್ಯಾಪ್ಸ್ ಆಗ್ತದೆ. ಆ ಕಾರಣದಿಂದ ಮರಿಗಳಿಗೆ ನಾವು ಆದಷ್ಟು ಅವುಗಳ ಬಾಡಿ ಟೆಂಪ್ರೇಚರನ್ನು ಕೂಲ್ ಆಗುವ ಹಾಗೆ, ಅಂದರೆ ಶೆಡ್ಡಿನ ಒಳಗಡೆ ಟೆಂಪ್ರೇಚರನ್ನು ಕೂಲ್ ಮಾಡ್ಕೊಳ್ಬೇಕು. ಹಾಗೆ ಅವುಗಳ ಬಾಡಿ ಟೆಂಪ್ರೇಚರ್ ಕೂಲ್ ಆಗಲಿಕ್ಕೆ ಎಲೆಕ್ಟ್ರೋಲೈಟ್ ಅಂತ ಸಿಗ್ತದೆ, ಅದನ್ನು ನಾವು ಯೂಸ್ ಮಾಡ್ಬೋದು. ನಾನು ಇವತ್ತು 15 ಡೇತಿಗೆ ಇವತ್ತು ಯೂಸ್ ಮಾಡ್ತಾ ಇಲ್ಲ, ಇನ್ನೊಂದು 2-3 ದಿನ ನೋಡಿ ಆಮೇಲೆ ಮರಿ ಸ್ವಲ್ಪ ದೊಡ್ಡದಾಗ್ತಾ ಬಂದಾಗೆ ಒಂದು 17-18 ದಿನದಿಂದ ನಾನು ಎಲೆಕ್ಟ್ರೋಲೈಟನ್ನು ಯೂಸ್ ಮಾಡಬೇಕಾಗ್ತದೆ. ಎಲೆಕ್ಟ್ರೋಲೈಟ್ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಕೋಳಿಗಳಿಗೆ. ಯಾವ ರೀತಿ ಅಂತ ಹೇಳಿದರೆ, ಅವುಗಳ ಬಾಡಿ ಟೆಂಪ್ರೇಚರ್ ಒಂದು 4-5 ಡಿಗ್ರಿ ಎಲೆಕ್ಟ್ರೋಲೈಟ್ ನೀರನ್ನು ಕುಡಿಯೋದ್ರಿಂದ ಒಂದು 4-5 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಬರ್ತದೆ. ಆವಾಗ ಮರಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತದೆ, ಸ್ಟ್ರೆಸ್ ಆಗೋದಿಲ್ಲ. ಹಾಗೆ ಸ್ವಲ್ಪ ಫೀಡಿಂಗು ಕೂಡ ಆಗ್ತದೆ, ಗ್ರೋತ್ ಕೂಡ ಚೆನ್ನಾಗಿ ಬರ್ತದೆ. ಸ್ನೇಹಿತರೆ, ಹಾಗೆ ಈ ಬೇಸಿಗೆಯ ಟೈಮಲ್ಲಿ ಮರಿಗಳು ಹೆಚ್ಚಾಗಿ ಡ್ರಿಂಕರಲ್ಲಿ ಇರ್ತದೆ, ಆ ಲೈನಲ್ಲೇ ಜಾಸ್ತಿ ಕುತ್ಕೊಂಡಿರ್ತದೆ. ಡೇ ಟೈಮಲ್ಲಿ ಫುಲ್ಲು ಶೆಡ್ಡಲ್ಲಿ ಸ್ಪ್ರೆಡ್ ಆಗಿ ಕುತ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಅವಕ್ಕೆ ಬಾಯಾರಿಕೆ ಜಾಸ್ತಿ ಆಗೋದ್ರಿಂದ. ಈಗ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಕಂಪೇರ್ ಮಾಡಿದರೆ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತದೆ ಬರ್ಡ್ಸಿಗೆಲ್ಲ. ಆ ಕಾರಣದಿಂದ ಅವುಗಳು ಎಲ್ಲಿ ಡ್ರಿಂಕರ್ ಇರ್ತದೆ ಅಲ್ಲಿ ಲೈನ್ ಆಗಿ, ಎಲ್ಲಿ ಗುಂಪಾಗಿ ಕುತ್ಕೊಂಡಿರ್ತದೆ. ಆ ಕಾರಣದಿಂದ ನಾವು ಶೆಡ್ಡಲ್ಲಿ ಮಧ್ಯ ಅಂತ ಹೇಳಿದರೆ ಗಂಟೆಗೊಮ್ಮೆ ಏನಾದರೂ ಶೆಡ್ಡನ್ನು ತಿರುಗಿದರೆ ತುಂಬ ಅವನ್ನ ಡಿಸ್ಟರ್ಬ್ ಮಾಡಿ ಫುಲ್ಲು ನೀರು ಕುಡಿಯೋ ಹಾಗೆ ಮಾಡಬೇಕು. ಕುತ್ಕೊಂಡಿದ್ದು ಮರಿಗಳು ಅಲ್ಲೇ ಕುತ್ಕೊಂಡ್ರೆ ಸ್ಟ್ರೆಸ್ ಆಗಿ ನೀರು ಕುಡಿಲಿಕ್ಕೆ ಹೋಗದೆ ಹಿಸ್ಟ್ರೋಕ್ ಹೋಗುವ ಚಾನ್ಸಸ್ ತುಂಬ ಇರ್ತದೆ. ಆ ಕಾರಣದಿಂದ ಅವುಗಳನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದರೆ, ಸ್ವಲ್ಪ ತುಂಬ ಡಿಸ್ಟರ್ಬ್ ಕೂಡ ಮಾಡಬಾರ್ದು. 1 ಗಂಟೆ 1.5 ಗಂಟೆ ಹೀಗೆ ಒಮ್ಮೆ ಎಬ್ಬಿಸಿದರೆ ಸಾಕಾಗ್ತದೆ. ಅದೇ ರೀತಿ ಇಲ್ಲಿ ಮರಿಗಳ ತೂಕ ಕೂಡ ಚೆನ್ನಾಗಿದೆ. 15th ಡೇಗೆ ಒಂದು 550 ಗ್ರಾಮ್ ಹಾಗೆ ತೂಕ ಬಂದಿದ್ದಾವೆ. ಆ ಕಡೆಯಿಂದ ಗ್ರೋತಲ್ಲಿ ಏನು ಸಮಸ್ಯೆ ಇಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.